ಮಾತ್ರ ಮ್ಯಾನೇಜ್ಮೆಂಟ್ ಅದು ಗೌರ್ಮೆಂಟಿಗೆ ಸರ್ಕಾರಕ್ಕೆ ದುಡ್ಡು ಕೊಡಬೇಕು ಅಂತ ಒಂದು ರಿಲೀಸ್ ಇದೆ ಮಾಡೋಣ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮಧ್ಯದಲ್ಲಿರುವಂಥ ಸಮಸ್ಯೆ, ಅದೇನು ಸಮಸ್ಯೆ ಆಗಲ್ಲ. ಲಾಸ್ಟ್ ಟೈಮ್ ಬಂದಿತ್ತು, ಆವಾಗ ನಾನು ಭೂಪೇಂದ್ರ ಯಾದವ್ಗೆ ಮಾತಾಡಿದ್ದೆ. ಈಗ ಮತ್ತೆ ಬಂದಿದೆ, ಅದನ್ನು ಬಗೆಹರಿಸೋಣ. ಗೊತ್ತಿಲ್ಲ, ಅದೇ ನಾನು ಹೇಳಿದೆ ಅಲ್ಲ, ವ್ಯಾಪಾರಸ್ಥರ ಮಧ್ಯದಲ್ಲಿರೋರು ಮಾಡ್ತಾರೆ ಅಂತ, ಅವರ ಲಾಭಕ್ಕೆ. ಹಾಗಾದ್ರೆ ಅದು ಆಮದು ಆಗುತ್ತೆ ಅಂತಂದಾಗ ರೇಟ್ ಬಿದ್ದೋಗುತ್ತಲ್ಲ, ಆ ಲಾಭಕ್ಕೆ ಇಲ್ಲ. ಆಮದು ಆಗಿಲ್ಲ, ಆಮದು ಆಗದೆ ಮಾಹಿತಿ ಹೇಗೆ ಬರುತ್ತೆ? ಸುಮ್ಮನೆ ಹೇಳ್ತಾರೆ. ಹೌದು, ಸಾರಿ. ಎಲ್ಲಿಗೆ? ಬೆಂಗಳೂರಿಗೆ? ಮಂಗಳೂರಿಂದ ಸುಬ್ರಹ್ಮಣ್ಯ. ಮುಂದಿನ ಸರ್ತಿಗೆ ಮಾಡಿಸೋಣ. ನಾನೇ ಪತ್ರ ಮಾಡಿದ್ದೀನಿ, ನಾನೇ ಅಶ್ವಿನಿ ವೈಷ್ಣವ್ ಮಾತಾಡ್ತೀನಿ. ಇನ್ನೊಂದು 2-3 ದಿನಕ್ಕೆ ಘೋಷಣೆ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಯಾವ ನಿರ್ಧಾರವನ್ನು ತಗೊಳ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಬದ್ಧರಿದ್ದೀವಿ. ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ 10 ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲಾಗಿದೆ. ನಮ್ಮ ಹೈವೇಗಳು ಇಂಪ್ರೂವ್ ಆಗಿದ್ದಾವೆ, ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ, ವಿದ್ಯುತ್ಕರಣ ಆಗಿದೆ. ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ. ಸುಬ್ರಹ್ಮಣ್ಯನೂ ಅದರಲ್ಲಾಗಿದೆ, ನಮ್ಮ ಉಡುಪಿನೂ ಆಗಿದೆ, ಚಿಕ್ಕಮಗಳೂರು ಆಗಿದೆ, CRF ಅಲ್ಲಿ ರಸ್ತೆ ಬಂದಿದೆ, PMJS ಆಗಿದೆ. ನೀವು ಯಾವುದೇ ಹಳ್ಳಿಗೆ ಹೋದರೂ ಕೂಡ 80-90% ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನು, ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಉಚಿತ ಅಕ್ಕಿ ಇರ್ಬೋದು, ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಬೇರೆ ಬೇರೆಯನ್ನು ಪಡ್ಕೊಂಡಿದ್ದಾರೆ. ಕೊರೋನಾದಲ್ಲಿ ಅನುಕೂಲ ಆಗಿದೆ. ಇದರ ಆಧಾರದಲ್ಲಿ, ಅಭಿವೃದ್ಧಿಯ ಆಧಾರದಲ್ಲೇ ವೋಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ವೋಟ್ ಕೇಳ್ತೀವಿ. ಕರ್ನಾಟಕದಲ್ಲಿ 100% ರಿಸಲ್ಟ್ ಬರುತ್ತೆ, ಇದು ನಮ್ಮ ವಿಶ್ವಾಸ. ಮತ್ತು ಆ ವಿಶ್ವಾಸದ ಮೇಲೇ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಮೋದಿಯವರನ್ನು ಇವತ್ತು ಕರ್ನಾಟಕ ಜನ ಪ್ರೀತಿ ಮಾಡ್ತಾರೆ. ಪದೇ ಪದೇ ಮೋದಿ ಇಲ್ಲಿ ಬಂದಿದ್ದಾರೆ, ಅಭಿವೃದ್ಧಿ ಕೆಲಸ ಜೊತೆಗೆ ಬಂದಿದ್ದಾರೆ. ಮೋದಿಯನ್ನು ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಜನಕ್ಕೆ ಅನಿಸ್ಬಿಟ್ಟಿದೆ ಮೋದಿಯನ್ನು ಗೆಲ್ಲಿಸಬೇಕು, ದೇಶಕ್ಕೆ ಮೋದಿ ಬೇಕು. ಇರುತ್ತೆ ರಾಜಕೀಯ ಅಂದರೆ ಎಲ್ಲರೂ ಗೆಲ್ಲುವ ಸೀಟನ್ನು ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗೆ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ.